ಕನಕಪುರದ ಬಂಡೆ ಡಿ.ಕೆ. ಶಿವಕುಮಾರ್ ಅವರ ಪದಗ್ರಹಣಕ್ಕೆ ಕೌಂಟೌನ್ ಕೂಡ ಆರಂಭ ಆಗಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ, ಜೊತೆಗೆ ಜಮೀರ್ ಅಹಮದ್ ಅವರು ಡಿ.ಸಿ.ಎಂ ಆಗಬೇಕು, ಚನ್ನಪಟ್ಟಣದ ಶಾಸಕ ಸಿ.ಪಿ. ಯೋಗೇಶ್ವರ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಚನ್ನಪಟ್ಟಣದ ನಗರಸಭೆಯ ಕಾಂಗ್ರೆಸ್ ಸದಸ್ಯರುಗಳು ಇವತ್ತು ಚನ್ನಪಟ್ಟಣದ ಆಕಿಲ್ ಶಾ ದರ್ಗಾದಲ್ಲಿ ವಿಶೇಷವಾದಂಥ ಒಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ದರ್ಗಾ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದ ಆಕಿಲ್ ಶಾ ದರ್ಗಾ ಅಂತ. ಈ ಒಂದು ದರ್ಗಾದಲ್ಲಿ ಚನ್ನಪಟ್ಟಣದ ಕಾಂಗ್ರೆಸ್ ನಗರಸಭಾ ಅಧ್ಯಕ್ಷರು ಸದಸ್ಯರುಗಳೆಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾದಂಥ ಒಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಒಂದು ಹೋರಾಟಕ್ಕೆ ಫಲ ಸಿಕ್ಕಿದೆ. ಅವರ ಒಂದು ಪದಗ್ರಹಣಕ್ಕೂ ಕೂಡ ಕೌಂಟೌನ್ ಕೂಡ ಆರಂಭ ಆಗಿರುವಂಥದ್ದು. ಜೊತೆಗೆ ಇವತ್ತು CLP ಕೂಡ ಸಭೆ ನಡೀತಾ ಇದೆ. ಈ ಒಂದು ಸಭೆಯಲ್ಲಿ ಜಮೀರ್ ಅಹಮದ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಸಿಗಬೇಕು, ಜೊತೆಗೆ ಚನ್ನಪಟ್ಟಣ ಶಾಸಕ ಆಗಿರುವಂಥ ಸಿ.ಪಿ. ಯೋಗೇಶ್ವರ್ ಅವರು ಕೂಡ ಸಚಿವ ಸ್ಥಾನ ಸಿಗಬೇಕು ಅಂತೇಳಿ ಇಲ್ಲೆಲ್ಲ ಇರುವಂಥ ಕಾಂಗ್ರೆಸ್ನ ನಗರಸಭಾ ಅಧ್ಯಕ್ಷರು, ಸದಸ್ಯರುಗಳು, ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು, ಎಲ್ಲ ಅವರ ಒಂದು ಅಭಿಮಾನಿಗಳು ಕೂಡ ವಿಶೇಷವಾದಂಥ ಒಂದು ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ, ಏನು ಹೇಳ್ತಾರೆ ಅಂತ. ಅಧ್ಯಕ್ಷರೇ, ಒಂದು ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸಿದರೆ ಯಾಕಾಗಿ? ಈ ದಿನ ನಾವು ಆಕಿಲ್ ಶಾ ದರ್ಗಾ, ಚನ್ನಪಟ್ಟಣದ ವಿಶ್ವ ಪ್ರಸಿದ್ಧವಾದಂಥ ಆಕಿಲ್ ಶಾ ದರ್ಗಾದಲ್ಲಿ ನಾವು ಇವತ್ತಿದ್ದೀವಿ. ವಿಷಯ ಒಂದೇ, ನಮ್ಮ ರಾಮನಗರ ಜಿಲ್ಲೆಯ ಮಣ್ಣಿನ ಮಗ ನಮ್ಮ ಡಿ.ಕೆ. ಶಿವಕುಮಾರ್ ಅಣ್ಣನವರು ಮುಖ್ಯಮಂತ್ರಿಯಾಗಿ ಪದವಿ ಸ್ವೀಕಾರ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಸಜ್ಜಾಗ್ತಿದೆ. ಆ ಹಿನ್ನೆಲೆಯಲ್ಲಿ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗ್ದಂಗೆ ಅವರ ಒಂದು ಪದವಿ ಸ್ವೀಕಾರ ಸಮಾರಂಭ ಚೆನ್ನಾಗಿ ನಡೀಬೇಕು. ಅವರ ಆಡಳಿತಾವಧಿಯಲ್ಲಿ ನಮ್ಮ ಜಮೀರ್ ಅಹಮದ್ ಅವರಿಗೆ ಒಂದು ಡಿ.ಸಿ.ಎಂ ಪದವಿ ಹಾಗೂ ನಮ್ಮ ಚನ್ನಪಟ್ಟಣದ ಶಾಸಕರು ಆದಂತಹ ನಮ್ಮ ಸಿ.ಪಿ. ಯೋಗೇಶ್ವರ್ ಅವರಿಗೆ ಒಂದು ಮಂತ್ರಿಯ ಪದವಿಯನ್ನು ಈ ಸಮಯದಲ್ಲಿ ಕೊಡಬೇಕು ಅಂಥೇಳಿ ನಮ್ಮೆಲ್ಲ ನಗರಸಭಾ ಸದಸ್ಯರ ವತಿಯಿಂದ ಹಾಗೂ ಇಲ್ಲೆಲ್ಲ ಮುಸ್ಲಿಂ ಬಾಂಧವರು ಮತ್ತು ಎಲ್ಲ ಇಲ್ಲೇನು ಸೇರಿದ್ದಾರೆ ನಮ್ಮ ಎಲ್ಲ ಚನ್ನಪಟ್ಟಣ ವತಿಯಿಂದ ನಾವು ಇಲ್ಲಿ ಕೇಳ್ಕೊಳ್ಳಿಕ್ಕೋಸ್ಕರ ನಮ್ಮ ಗುರುಗಳಿಂದ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿ ಚಾದರವನ್ನು ಹೊತ್ತಿಸಿ ಈ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೀವಿ. ಒಂದು ವಿಶೇಷವಾದ ದಿನ, ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು CM ಆಗುವಂಥದ್ದು ಕನ್ಫರ್ಮ್ ಆಗಿದೆ, ಪದಗ್ರಹಣ ಮಾಡ್ತಾರೆ. ಆದರೆ ಇನ್ನೂ ಕೂಡ ಜಮೀರ್ ಅಹಮದ್ ಅವರಿಗಾಗಲಿ ಸಿ.ಪಿ. ಯೋಗೇಶ್ವರ್ ಆಗಲಿ ಇದುವರೆಗೂ ಕೂಡ ಯಾವುದೂ ಕೂಡ ಕನ್ಫರ್ಮ್ ಆಗಿಲ್ಲ, ಯಾರು ಡಿ.ಸಿ.ಎಂ ಆಗ್ತಾರೆ, ಯಾರಿಗೆ ಮಂತ್ರಿಗಿರಿ ಸಿಗುತ್ತೆ ಅಂತ. ಆದರೂ ಕೂಡ ತಾವು ಜಮೀರ್ ಅಹಮದ್ ಅವರಿಗೆ ಡಿ.ಸಿ.ಎಂ ಸಿಗಬೇಕು, ಯೋಗೇಶ್ವರ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅಂತ ಕೂಡ ಪ್ರಾರ್ಥನೆ ಮಾಡಿದ್ದೀರಿ. ಸರ್, ಅದಕ್ಕೆ ಈಗ CLP ಮೀಟಿಂಗ್ ಇರೋದ್ರಿಂದ ನಾವಿಲ್ಲಿ ದರ್ಗಾ ಅಲ್ಲಿ ಕೇಳ್ಕೊಳಕ್ಕೆ ಬಂದಿದ್ದೀವಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೀವಿ. ಜಮೀರ್ ಅಣ್ಣನಿಗೆ ಡಿ.ಸಿ.ಎಂ ಹುದ್ದೆ ಸಿಕ್ಕಲಿ, ಆಮೇಲೆ ನಮ್ಮ ಶಾಸಕರಾದಂಥ ಸಿ.ಪಿ. ಯೋಗೇಶ್ವರ್ ಅಣ್ಣನಿಗೆ ಒಂದು ಮಂತ್ರಿ ಸ್ಥಾನ ಸಿಕ್ಕಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದೀವಿ. ಯಾವ ಥರದಿಂದನೂ ಇವು 3 ಜನಕ್ಕೂ ತೊಂದರೆ ಆಗದೆ ಒಂದು ಒಳ್ಳೆ ಇದು ಬರಲಿ ಅಂತ, ಸ್ಥಾನ ಸಿಕ್ಕಲಿ ಅಂತ ನಾವು ಕೇಳಕ್ಕೆ ಬಂದಿದ್ದೀವಿ. ಇದಿಷ್ಟು ಕೂಡ ಇಲ್ಲಿರುವಂಥ ನಗರಸಭೆ ಅಧ್ಯಕ್ಷರು, ಸದಸ್ಯರುಗಳು ಮತ್ತು ಕಾಂಗ್ರೆಸ್ ಮುಖಂಡರುಗಳ ಮಾತು. ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅವರು ಕೂಡ ಒಳ್ಳೆಯದಾಗಲಿ, ಜೊತೆಗೆ ಜಮೀರ್ ಅಹಮದ್ ಅವರಿಗೆ ಡಿ.ಸಿ.ಎಂ ಸ್ಥಾನ ಸಿಗಬೇಕು ಮತ್ತು ಸಿ.ಪಿ. ಯೋಗೇಶ್ವರ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ನಾವು ವಿಶೇಷವಾಗಿ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ದೀವಿ ಅನ್ನೋಂಥದ್ದನ್ನ TV9 ಜೊತೆಗೆ ಹಂಚ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.